ಹುಬ್ಬಳ್ಳಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಭೆ ಮಾಡಿದ್ರಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರ ಎದುರುಗಡೆ ನಾವು ಕಳೆದ ಒಂದು ತಿಂಗಳಿಂದಗಡೆ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು, ಲೇಟ್ ಆಯಿತು. ಈ BRTS ಸಮಸ್ಯೆ ಏನಿದೆ ಹುಬ್ಬಳ್ಳಿ ಧಾರವಾಡದು, ಸಾರ್ವಜನಿಕರು ಇದನ್ನು ನಮಗೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಒಂದು ವಾದ. ಯಾಕಂತಂದರೆ ಸುಮಾರು BRTS ಸುಮಾರು 75% 80% ಆಫ್ ರೋಡ್ ಸ್ಪೇಸ್ ತೊಗೊಳ್ತಾ ಇದೆ. ಮಿಕ್ಸ್ಡ್ ಟ್ರಾಫಿಕ್ಕು 4 ಲಕ್ಷ ಇದ್ದು ಸುಮಾರು 25% 30% ಜಾಗ ತೊಗೊಳ್ತಾ ಇದೆ. ಸುಮಾರು BRTSನಲ್ಲಿ 1,40,000 ಜನ ಏನು ಪ್ರಯಾಣ ಮಾಡ್ತಿದ್ದಾರೆ, ಅದು 75% ಸ್ಪೇಸ್ ತೊಗೊಳ್ತಾ ಇದೆ. 36 ಸ್ಟೇಷನ್ಗಳಿದ್ದಾವೆ, ಸುಮಾರು 33 ಸಿಗ್ನಲ್ಗಳಿದ್ದಾವೆ. ಹಿಂಗಾಗಿ ಸಾರ್ವಜನಿಕರಿಗೆ ಹಲವಾರು ತೊಂದರೆ ಆಗ್ತಾ ಇರತಕ್ಕಂಥದ್ದು ಭಾಳ ವರ್ಷದಿಂದ ಕಂಡು ಬಂದಿದೆ. ಹಂಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮಗೆ ಭಾಳಷ್ಟು ಒತ್ತಡ ಇದ್ದಂಥ ಸಂದರ್ಭದಲ್ಲಿ ನಾನೇ ಸ್ವತಃ ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸಿಗೆ ಹೋಗ್ಬಿಟ್ಟು ಈ ಸಿಸ್ಟಮ್ನ ಯಾವ ರೀತಿ ಅಡಾಪ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಂಗಾಗಿ ಭಾಳಷ್ಟು ಬಾರಿ ತಮ್ಮ ಎದುರಿಗೆ ಹೇಳಿದ್ದೇನೆ. ಈಗ LRT ಸಿಸ್ಟಮ್ ಅಂದರೆ ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ. ಇದು ಒಂದು ಬಸ್ಸು ಸುಮಾರು 240 ಜನಕ್ಕೆ ಅದೇ ಟೈಮ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಸುಮಾರು 11.5 ಕಿಲೋಮೀಟ್ರಿಂದ 12 ಕಿಲೋಮೀಟರ್ ಎಲಿವೇಟೆಡ್ ಆಗಿರ್ತದೆ. ಇನ್ನು ಎಲ್ಲ ಜಾಗದಲ್ಲಿ ಒಂಥರ ಸಬ್ಬೆ ಥರ ಮಾಡಿಬಿಡ್ತೀವಿ, ಪಾಸ್ ಬೈ ಆಗ್ಬಿಡುತ್ತೆ, ಬೈಪಾಸ್ ಅಂತ ಏನು ಹೇಳ್ತೀವಿ, ಆ ಥರದ್ದು ಮಾಡಿ ಸುಮಾರು ಕೇವಲ 4 ಅಥವಾ 5 ಸಿಗ್ನಲೇ ಆಗಬೇಕು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬರಲಿಕ್ಕೆ. ಮಿಕ್ಸ್ಡ್ ಲೇನ್ ಆಗಿರ್ತಕ್ಕಂಥ ಸುಮಾರು 4 ಲಕ್ಷ ಜನ ಏನು ಟ್ರಾಫಿಕ್ ಇದ್ದಾರೆ ಅವರಿಗೆ 90% ಆಫ್ ಸ್ಪೇಸ್ ಸಿಗುತ್ತೆ. ಈಗ ನಾವು ಕೇವಲ 10% ಆಫ್ ಸ್ಪೇಸ್ನಲ್ಲಿ ನಾವು ಉಪಯೋಗಿಸ್ಬೋದು ಅಂತಕ್ಕಂಥ ಒಂದು DPR ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈಗ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದರ ಸಾಧಕ ಬಾಧಕ ಕಮರ್ಷಿಯಲ್ನ ಅದು ಆಬ್ವಿಯಸ್ಲಿ ಪ್ರೊಸೀಜರ್ ಪ್ರಕಾರ IDD ಪ್ರಕಾರ ಹೋಗಿ ತಿರ್ಗಾ ಮುಂದೆ ಕ್ಯಾಬಿನೆಟಿಗೆ ಬಂದು ಕ್ಯಾಬಿನೆಟ್ನಲ್ಲಿ ಟೆಂಡರ್ ಮುಖಾಂತರ ಆಗ್ತಕ್ಕಂಥ ಒಂದು ಪ್ರಾಸೆಸ್ ಇದೆ. ಇದು ಕಂಪ್ಲೀಟ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ನಲ್ಲಿ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಇವತ್ತು ನಾವು ಇಲ್ಲಿಗೆ ಬರಬೇಕಾಗಿದ್ರೆ ಧಾರವಾಡಿನ ಎಲ್ಲ ನಾಗರಿಕರು, ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಶಾಸಕರುಗಳು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಆಮೇಲೆ ಎಲ್ಲ ಪ್ರಮುಖರು ಅವರ ಅಭಿಪ್ರಾಯನ ತಗೊಂಡು ಅವ್ರು ಏನು ಸಜೆಷನ್ಗಳನ್ನ ಹೇಳಿದ್ರು ಆ ಸಜೆಷನ್ಸ್ನ ಇನ್ಕಾರ್ಪೊರೇಟ್ ಮಾಡಿ DPR ಕೂಡ ಮಾಡಿದ್ದೇವೆ. ಇನ್ನು ಮುಂದೆ ಏನನ್ನ ಮೈನ್ಯೂಟ್ ಚೇಂಜಸ್ ಬೇಕಾಗಿದ್ದು ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇದು ನಂದೊಂದೇ ಪ್ರಯತ್ನ ಅಲ್ಲ, ಎಲ್ಲರ ಪ್ರಯತ್ನ ಇದೆ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗಿರ್ತಕ್ಕಂಥ ಸಿಸ್ಟಮ್ನಲ್ಲಿ ನಮಗೆ ಅವ್ರು ಕ್ರಿಯೇಟ್ ಮಾಡ್ತಕ್ಕಂಥ ಸಿಸ್ಟಮ್ನಲ್ಲಿ ಒಂದೇ ಏಟಿಗೆ ಒಂದು ದಿನದಲ್ಲಿ 4 ಲಕ್ಷ ಜನ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಆ ಥರದ್ದು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನಲ್ಲಿ 1,40,000 ಜನ ಪ್ರಯಾಣ ಮಾಡ್ತಿದ್ದಾರೆ ಈಗಿರ್ತಕ್ಕಂಥದ್ದು. ಬಟ್ ನಾವು ಪ್ರಯತ್ನ ಮಾಡಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು 4 ಲಕ್ಷ ಜನವರೆಗೆ ಕೂಡ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂತ ಒಂದು ವ್ಯವಸ್ಥೆ ಈಗ DPRನಲ್ಲಿ ಇದೆ. ಥ್ಯಾಂಕ್ ಯು. ಆಮೇಲೆ ಮತ್ತೊಮ್ಮೆ ಇದು ಇಲ್ಲಿಗೆ ಬರಬೇಕಾಗಿದ್ದರೆ ಸಾರ್ವಜನಿಕರು, ಇಡೀ ಹುಬ್ಬಳ್ಳಿ ಧಾರವಾಡದ ಎಲ್ಲ ಸಾರ್ವಜನಿಕರು, ಆಮೇಲೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಅವರ ಅಭಿಪ್ರಾಯ ಅವರೆಲ್ಲ ಒಪ್ಪಿದ ಮೇಲೆ ಈ ಒಂದು DPR ಇಲ್ಲಿಗೆ ಬಂದಿದ್ದೇವೆ. ಸೊ ಇನ್ನು ಮುಂದುಗಡೆ ಸಾಧಕ ಬಾಧಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ಫೈನಾನ್ಷಿಯಲ್ ಕಾಸ್ಟ್ ಕರೆಕ್ಟಾಗಿ ಆದರೆ ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಐ ಆಮ್ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಇದು ಯುನೀಕ್, ದಿಸ್ ಪ್ರಾಜೆಕ್ಟ್ ವುಡ್ ಬಿ ಒನ್ ಆಫ್ ಯುನೀಕ್ ಕೈಂಡ್ ಇನ್ ಇಂಡಿಯಾ. ಇದರಿಂದ ಹುಬ್ಬಳ್ಳಿ ಧಾರವಾಡಿಗೆ ಮುಂದೆ ಗ್ರೋತ್ ಆಗಲಿಕ್ಕೆ ಆಲ್ ಅಲಾಂಗ್ ಹೈವೇ, ಹುಬ್ಬಳ್ಳಿ ಧಾರವಾಡ ಹೈವೇ ನಾವೇನು ನೋಡ್ತಾ ಇದ್ದೀವಿ, ಇಟ್ ವಿಲ್ ಬಿ ಅ ಮಾಡರ್ನ್ ಸಿಟಿ ಆಗ್ತಕ್ಕಂಥದ್ದಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಬಚ್ಚೆ ಬಯಸ್ತೇನೆ. ಸುಮಾರು 6,000 ಕೋಟಿ ಹೆಚ್ಚು ಇರತಕ್ಕಂಥ ಈ ಪ್ರಾಜೆಕ್ಟ್ ಇದೆ. ಸೊ ಸರ್ಕಾರ ಯಾವ ರೀತಿ ಇದನ್ನು ತಗೊಳುತ್ತೆ, ಯಾವ ರೀತಿಯಾಗಿ ಪ್ರಾಜೆಕ್ಟ್ ವೈಬಿಲಿಟಿ ಆಗ್ತಕ್ಕಂಥದ್ದು ಸರ್ಕಾರ ಮುಂದೆ ಬರ್ತಕ್ಕಂಥಗಳಲ್ಲಿ ಕ್ರಮ ತಗೊಳುತ್ತೆ. ಸರ್ಕಾರ ಈಗ 2.5 ವರ್ಷ ಆಗಿರ್ಬೋದು, ಸಾಧನೆ ಬಗ್ಗೆ ಚರ್ಚೆ ಇಲ್ಲ, ನಾವಿದೆ ಈ ಪ್ರೆಸೆಂಟ್ ನಾವು ಮಾಡಿರ್ತಕ್ಕಂಥ ಈ ಟಾಪಿಕ್ ಬಗ್ಗೆ ನಾವು ಮಾತಾಡಿರ್ತಕ್ಕಂಥದ್ದು. ಡಾಲರ್ ಎದುರು ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಈಗ 90 ರೂಪಾಯಿ ಅಂದರೆ ಈ ಸಾರ್ವತ್ರಿಕವಾಗಿ ಗರಿಷ್ಠ ದಾಖಲೆ. ಡಾಲರ್ ಬಗ್ಗೆ ಭಾಳ ಮೊದಲಿಂದ ಹೇಳ್ತಿದ್ದೀನಲ್ರಿ. ಈಗ ಏನಾಗಿದೆ ಅಂತಂದ್ರೆ ಈ ಭಾಳಷ್ಟು ಜನ BJPಯವರು ನಾವೇನು ಮೋದಿ ವಿರುದ್ಧವಾಗಿ ಮಾತನಾಡ್ತೀವಿ ಅಂತಕ್ಕಂಥದ್ದು ಇರ್ತಕ್ಕಂಥ ವಾಸ್ತವಾಂಶ ನಾವು ಮಾತನಾಡ್ತೀವಿ. 2014